ಎಲ್ಲರಿಗೂ ಜೈ ಭೀಮ್ ನಮೋ ಬುದ್ಧಯ್ಯ. ನಾವು ಇವತ್ತಿನ ವಿಡಿಯೋದಲ್ಲಿ ಸಿದ್ಧಾರ್ಥ ಗೌತಮನಿಗೆ ಬಿಂಬಸಾರ ರಾಜನು ಮಾಡಿದಂತಹ ಬುದ್ಧಿವಾದದ ಬಗ್ಗೆ ತಿಳಿದುಕೊಳ್ಳೋಣ. ಗ್ರಹತ್ಯಾಗದ ನಂತರ ಸಿದ್ಧಾರ್ಥ ಗೌತಮರು ಕಪಿಲವಸ್ತುವನ್ನು ದಾಟಿ ಮುಂದೆ ಮಗಧದ ರಾಜಧಾನಿಯಾದಂಥ ರಾಜಗೃಹವನ್ನು ಬಂದು ತಲುಪುತ್ತಾರೆ. ರಾಜಗೃಹದಲ್ಲಿರ್ತಕ್ಕಂಥ ಪಾಂಡವ ಪರ್ವತದ ಕೆಳಗೆ ಒಂದು ಕುಟೀರವನ್ನು ನಿರ್ಮಿಸಿಕೊಂಡು ಅಲ್ಲಿ ವಾಸವಾಗಿರ್ತಾರೆ. ಮರುದಿನ ಬೆಳಗ್ಗೆ ಏನು ಮಾಡ್ತಾರೆ, ಸಿದ್ಧಾರ್ಥ ಗೌತಮರು ಭಿಕ್ಷಾಟನೆಗಾಗಿ ನಗರಕ್ಕೆ ಹೋಗುತ್ತಾರೆ. ನಗರದಲ್ಲಿ ಜನರು ಸಿದ್ಧಾರ್ಥ ಗೌತಮರನ್ನು ಕಂಡು ಎಲ್ಲರೂ ಏನಾಯ್ತಾರ ಸೇರಿ ಸಿದ್ಧಾರ್ಥ ಗೌತಮರ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ದೃಶ್ಯ ಏನಾಯ್ತದ, ಬಿಂಬಸಾರ ರಾಜನು ಸಹ ನೋಡ್ತಾನೆ. ಅವ ಬಿಂಬಸಾರ ರಾಜ ಏನು ಮಾಡ್ತಾನಂದ್ರೆ ತನ್ನ ಸೈನಿಕನನ್ನು ಕರೆದು ಜನ ಯಾಕೆ ಅಷ್ಟು ಸೇರಿದ್ದಾರೆ, ಅಲ್ಲಿ ಏನು ನಡೀತಾ ಇದೆ ಅಂತ ಕೇಳ್ತಾರೆ. ಅವಾಗ ಸೈನಿಕ ಏನು ಹೇಳ್ತಾರಂದ್ರೆ ಬಿಂಬಸಾರ ರಾಜನಿಗೆ ಶಾಕ್ಯ ವಂಶದ ರಾಜಕುಮಾರನನ್ನು ಕುರಿತು ಈಗಾಗಲೇ ಏನದ ಒಬ್ಬ ಬ್ರಾಹ್ಮಣರು ಜ್ಯೋತಿಷ್ಯವನ್ನು ನುಡಿದಿದ್ದರು. ಏನಂತಂದ್ರೆ ಆ ಮಗು ಒಂದು ವೇಳೆ ಸಾಂಸಾರಿಕ ಜೀವನದಲ್ಲಿದ್ದರೆ ವಿಶ್ವದ ಚಕ್ರಾಧಿಪತ್ಯ ಆಗ್ತಾನ, ಇಲ್ಲಾಂದ್ರೆ ಸನ್ಯಾಸಿ ಜೀವನನ ಅವ ಇಷ್ಟಪಟ್ಟನಂದ್ರೆ ಮುಂದೆ ಬುದ್ಧ ಆಗ್ತಾನ ಅಂತಕ್ಕಂಥ ಭವಿಷ್ಯವಾಣಿ ಪ್ರಕಾರ ಏನಾಗ ಶಾಕ್ಯ ರಾಜ್ಯದ ರಾಜಕುಮಾರ ಸಿದ್ಧಾರ್ಥನ ಏನು ಮಾಡ್ಯಾನ ಸನ್ಯಾಸಿಯಾಗಿ ನಮ್ಮ ನಗರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ವಿಷಯನ ತಿಳಿಸ್ತಾನೆ. ಅವಾಗ ಬಿಂಬಸಾರ ರಾಜ ಏನು ಮಾಡ್ತಾರಂದ್ರೆ ಆ ಒಂದು ಸೈನಿಕನಿಗೆ ಏನು ಹೇಳ್ತಾರೆ, ಸಿದ್ಧಾರ್ಥ ಗೌತಮ ಎಲ್ಲಿರ್ಲತ್ತಾರ ಅದನ್ನು ನೋಡ್ಕೊಂಡು ಬಾ ಅಂತಂದು ಕಳಿಸ್ತಾರೆ. ಅದೇ ಪ್ರಕಾರ ಸೈನಿಕ ಏನು ಮಾಡ್ತಾರೆ, ಸಿದ್ಧಾರ್ಥ ಗೌತಮರ ಹಿಂದೆ ಹೋಗಿ ಅವ್ರು ಎಲ್ಲಿ ವಾಸ ಆಗಿದ್ದಾರೆ ಆ ಸ್ಥಳವನ್ನು ನೋಡ್ಕೊಂಡು ಬಂದು ಪುನಃ ಬಿಂಬಸಾರ ರಾಜನಿಗೆ ಅವ್ರು ಎಲ್ಲಿ ವಾಸವಾಗಿದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾರೆ. ಅದರ ನಂತರ ಏನು ಮಾಡ್ತಾನೆ ಬಿಂಬಸಾರ ರಾಜನನ್ನು ತನ್ನ ಜೊತೆ ಒಂದು 4-5 ಜನ ನನ್ನ ಕರೆದುಕೊಂಡು ಸಿದ್ಧಾರ್ಥ ಗೌತಮ ಎಲ್ಲಿರ್ತಾರ ಆ ಸ್ಥಳಕ್ಕೆ ಹೋಗ್ತಾರೆ. ಬಿಂಬಸಾರ ರಾಜ ಸಿದ್ಧಾರ್ಥ ಗೌತಮನಿಗೆ ಭೇಟಿಯಾಗ್ಲಕ್ಕೆ ಹೋದಾಗ ಸಿದ್ಧಾರ್ಥ ಗೌತಮರು ಏನು ಮಾಡ್ತಾರೆ, ಧ್ಯಾನದಲ್ಲಿ ಕುಳಿತಿರ್ತಾರೆ. ಅದು ನೋಡಿ ಏನಾಯ್ತದ, ಬಿಂಬಸಾರ ರಾಜಗ ಭಾಳ ಆಶ್ಚರ್ಯ ಆಯ್ತದ. ನಂತರ ಏನು ಮಾಡ್ತಾನೆ ಬಿಂಬಸಾರ ರಾಜ ಸಿದ್ಧಾರ್ಥನನ್ನು ಕುರಿತು ಈ ರೀತಿ ಹೇಳ್ತಾರೆ. ಒಂದು ಯೋಗಕ್ಷೇಮ ಅಂದ್ರೆ ಸಿದ್ಧಾರ್ಥನ ಯೋಗಕ್ಷೇಮದ ಬಗ್ಗೆ ಏನು ಮಾಡ್ತಾರೆ ಬಿಂಬಸಾರ ರಾಜ ಕೇಳ್ತಾರೆ. ಅದಕ್ಕೆ ಸಿದ್ಧಾರ್ಥ ಗೌತಮರು ಏನಾಗ್ತಾರೆ ಅತಿ ವಿನಯದಿಂದ ತನ್ನ ಯೋಗಕ್ಷೇಮದ ಬಗ್ಗೆ ಬಿಂಬಸಾರ ರಾಜನಿಗೆ ಏನು ಹೇಳ್ತಾರೆ ಆರಾಮಿದ್ದೀನಿ ಅಂತ. ನಂತರ ಬಿಂಬಸಾರ ರಾಜ ಏನು ಮಾಡ್ತಾನೆ, ಅಲ್ಲೇ ಪಕ್ಕದಾಗಿರ್ತಕ್ಕಂಥ ಒಂದು ಬಂಡೆಯೊಂದರ ಮೇಲೆ ಕುಳಿತುಕೊಂಡು ತನ್ನ ಅನಿಸಿಕೆಗಳನ್ನು ಗೌತಮನಿಗೆ ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ವಂಶದ ಪರಂಪರೆಯಿಂದ ನಿಮ್ಮ ಕುಟುಂಬದ ನಿಕಟ ಸಂಬಂಧವನ್ನು ನಾನು ಹೊಂದಿದ್ದೀನಿ, ಅದಕ್ಕಾಗಿ ನೀನು ನನ್ನ ಮಗನ ಸಮಾನವಾಗಿದ್ದೀಯ, ಅದಕ್ಕೆ ನಿನ್ನೊಂದಿಗೆ ಕೆಲವು ವಿಚಾರಗಳನ್ನು ಹಂಚ್ಕೋಬೇಕಾಗಿದೆ. ಅದು ಏನಂದ್ರೆ, ಪ್ರಸಿದ್ಧವೆನಿಸಿದ ರಾಜಮನೆತನಗಳಲ್ಲಿ ಜನಿಸಿದ ನಿನಗೆ ಅತ್ಯಂತ ಸುಂದರವಾದ ಏನದ, ನೀ ಭಾಳ ನೋಡಕ್ಕೆ ಸುಂದರ ಇದ್ದಿ, ಯೌವನಸ್ಥ ಇದ್ದಿ, ಹಾಗಾಗಿ ನೀನು ನನ್ನ ರಾಜ್ಯನ ಹೆಂಗೆ ಬೆಳೆಸಬೇಕು, ರಾಜ್ಯನ ದೊಡ್ಡದಾಗಿ ವಿಸ್ತರಣೆ ಹೆಂಗೆ ಮಾಡಬೇಕು ಅಂಥ ಒಂದು ಭಾವನೆ ನಿನ್ನ ಬಳಿ ಇರಬೇಕು. ಅದು ಬಿಟ್ಟು ನೀ ಈ ರೀತಿ ಸನ್ಯಾಸಿ ಆಗಿದೆಲ್ಲ ಇದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಸುಗಂಧ ದ್ರವ್ಯಗಳಿಂದ ನಿನ್ನ ಶರೀರ ಏನು ಮಾಡಬೇಕು, ಲೇಪನಗೊಳ್ಬೇಕಾಗಿತ್ತು. ಇಂಥ ಶರೀರಗಳು ಈಗ ಸನ್ಯಾಸಿಯ ವೇಷವನ್ನು ಧರಿಸಿದೆಯಾ, ಈ ಬಟ್ಟೆಗಳನ್ನು ಹೆಂಗೆ ನಿನ್ನ ಶರೀರ ತಾಳ್ಕೊತದೋ, ಪ್ರಜೆಗಳ ರಕ್ಷಣೆ ಭಾರವನ್ನು ಹೊಂದಬೇಕಾದಂಥ ಈ ನಿನ್ನ ಭುಜಗಳು ಭಿಕ್ಷೆ ಪಾತ್ರೆಯನ್ನು ಹಿಡಿದು ಹೀಗೆ ತಿರುಗಾಡಬಾರ್ದು ಅಂತಂದು ಹೇಳ್ತಾರೆ. ಮತ್ತೇನು ಹೇಳ್ತಾರಂದ್ರೆ ಸಿದ್ಧಾರ್ಥ ಗೌತಮನಿಗೆ ಕುರಿತು ಬಿಂಬಸಾರ ರಾಜ, ಒಂದು ವೇಳೆ ನಿನಗೆ ನಿನ್ನ ತಂದೆ ರಾಜ್ಯವನ್ನು ತಗೋಬೇಕೆಂಬುದು ಬಯಕೆ ಇಲ್ಲದಿದ್ದರೆ ಏನು ಮಾಡು, ನನ್ನ ರಾಜ್ಯದ ಅರ್ಧ ಭಾಗವನ್ನು ನಾನು ನಿನಗೆ ಕೊಡ್ತೀನಿ, ಅದನ್ನು ತಗೊಂಡು ನೀನು ಆರಾಮ್ ಸರಿ ಇರ್ಬೋದು, ಇದರಿಂದ ನಿನ್ನ ಜನಗಳಿಗೂ ಯಾವುದೇ ತೊಂದರೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಮತ್ತು ಮುಂದೆ ಹೋದಂಗೆ ಏನು ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯ ಈ ಭೂಮಿಯ ಮೇಲೆ ಜನಿಸಿ ನಾವು ಏನು ಮಾಡಬೇಕಾಯ್ತದ, 3 ಧರ್ಮಗಳನ್ನು ನಿಭಾಯಿಸ್ಬೇಕೇ ಆಯ್ತದ. ಆ ಧರ್ಮಗಳನ್ನು ನೀನು ನಿಭಾಯಿಸು ಅಂತ ಹೇಳ್ತಾರೆ. ಅವು ಯಾವ್ಯಾವ ಅಂದ್ರೆ ಧರ್ಮ, ಅರ್ಥ, ಕಾಮ. ಇವು 3ರಲ್ಲಿ ಮೊದಲು ಮನುಷ್ಯ ಅನುಭವಿಸೋದು ಕಾಮ. ಅದು ಒಂದು ಯೌವನಾವಸ್ಥೆಗೇನದ, ಯೌವನಾವಸ್ಥೆಯಲ್ಲಿ ಅವನು ನಿರ್ವಹಿಸಬೇಕಾದಂಥ ಒಂದು ಕೆಲಸವಾಗಿದೆ. ಅರ್ಥ ಅಂದ್ರೆ ಸಂಪತ್ತು ಗಳಿಸುವುದು ಮನುಷ್ಯನ
ಮಧ್ಯಮ ವಯಸ್ಸಿನಲ್ಲಿ. ಧರ್ಮದ ಬಗ್ಗೆ ವಿಚಾರ ಮಾಡೋದಾಗಲಿ, ಧರ್ಮದ ಬಗ್ಗೆ ಧ್ಯಾನ ಮಾಡೋದಾಗಲಿ, ಇದೇ ಎಲ್ಲದ ಯಾವಾಗದಂದ್ರೆ ಮನುಷ್ಯನ ಜೀವನದ ಮುಪ್ಪಿನ ವ್ಯವಸ್ಥೆಯಲ್ಲಿ ಅವನು ಮಾಡಬೇಕಂತ ಒಂದು ಕೆಲಸವಾಗಿದೆ. ನೀನು ಇಷ್ಟು ಯೌವನ ಅವಸ್ಥೆಯಲ್ಲಿ ಯಾಕೆ ಗ್ರಹ ತ್ಯಾಗ ಮಾಡಿ ಸನ್ಯಾಸದ ಕಡೆ ಒಲವು ತೋರಿಸ್ಲತ್ತಿದ್ದಿ ನನಗೆ ಗೊತ್ತಾಗ್ತಾ ಇಲ್ಲ. ಮನುಷ್ಯನ ಜೀವನದಲ್ಲಿ ಏನದ ಇವು 3 ಪುರುಷಾರ್ಥಗಳನ್ನು ಅವನು ಪಾಲಿಸಬೇಕಂತಂದು ಹೇಳ್ತಾರೆ. ಒಂದು ವೇಳೆ ಧರ್ಮವೇ ನಿನ್ನ ಏಕೈಕ ಗುರಿಯಾದ್ರೆ ಏನು ಮಾಡು, ನಿಮ್ದು ಅನಾದಿ ಕಾಲದಿಂದ ನಿಮ್ಮ ಏನು ವಂಶಜರು ಮಾಡ್ಕೊತ ಹೊಂಟಾರಲ್ಲ ಯಜ್ಞ ಯಾಗದಿಗಳು, ನೀ ಬಿ ಅದೇ ರೀತಿ ಮಾಡು. ಮತ್ತೇನು ಮಾಡು, ಆತ್ಮ ಸಂಯಮದಿಂದ ಮಹಾ ಋಷಿಗಳು ಸಾಧಿಸಿದ ಗುರಿಯನ್ನು ಚಿನ್ನದ ಕಂಕಣವನ್ನು ತೊಟ್ಟಿ ವಜ್ರ ವೈಡೂರ್ಯಗಳನ್ನು ಧರಿಸಿ ಆಕರ್ಷಕವಾದ ವೈಭವ ನಡುವೆ ರಾಜ ಋಷಿಗಳು ಯಜ್ಞ ಯಾಗದಿಗಳಿಂದ ಸಾಧಿಸುತ್ತಾರೆ. ನೀನು ಸಹ ಅದೇ ರೀತಿ ಮಾಡು ಅಂತ ಬಿಂಬಿಸಾರ ರಾಜ ಏನು ಮಾಡ್ತಾನಂದ್ರೆ ಗ್ರಹ ತ್ಯಾಗ ಮಾಡಿದಂಥ ಸಿದ್ಧಾರ್ಥನಿಗೆ ಕುರಿತು ಈ ರೀತಿ ಬುದ್ಧಿವಾದವನ್ನು ಹೇಳ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಹ್ಯೂಮ್ಯಾನಿಟಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಭೀಮ್, ನಮೋ ಬುದ್ಧಾಯ.